ಸಿನೆಮಾ ಶುರುವಾಗೋದು ಕೊರೆಯೋ ಚಳಿಯ ಒಂದು ನಿಶ್ಶಬ್ದವಾದ ರಾತ್ರಿಯ ಆ ಹೊತ್ತಲ್ಲಿ ಊರಿಂದ ತುಂಬಾ ದೂರ ಆ ಕಾಡಿನ ಆಳದಲ್ಲಿ ಒಂಟಿ ಮನೆಯೊಂದು ಅಲ್ಲಿ ಎದ್ದು ನಿಂತಿರು ಭಯದಿಂದ ನಡುಗ್ತಾ ಇರೋ ಒಬ್ಬ ಮನುಷ್ಯ ಕೈಯಲ್ಲಿ ದೀಪ ಹಿಡಿದು ಕತ್ತಲ ಮರಗಡೆಯಿಂದ ಈಗ ಹೊರಗೆ ಓಡಿ ಬರ್ತಾನೆ. ಅವನು ಮನೆ ಒಳಗೆ ಓಡ್ತಾನೆ. ಅಲ್ಲಿ ಅವನ ಹೆಂಡತಿ ಸಹಾಯ ಬೇಕು ಅಂತ ಬೇಡ್ತಾಳೆ. ಅವಳು ಮಕ್ಕಳನ್ನ ಆ ಕಾಡಿನ ದಟ್ಟವಾದ ಜಾಗಕ್ಕೆ ಈಗಲೇ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಿಡಿ ಅಂತ ಹೇಳ್ತಾಳೆ. ಭಾರವಾದ ಮನಸ್ಸಿಂದ ಆ ತಂದೆ ತನ್ನ ಚಿಕ್ಕ ಮಗ ಮತ್ತೆ ಮಗಳು ಹ್ಯಾನ್ಸೆಲ್ ಮತ್ತು ಗ್ರೇಟೆಲ್ ಇವರನ್ನ ಆ ಭಯಂಕರ ಕಾಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಡ್ತಾನೆ. ಆ ಇಬ್ಬರು ಮಕ್ಕಳು ತಂದೆ ತಾಯಿ ವಾಪಸ್ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಚಳಿ ಜಾಸ್ತಿ ಆಗಿ ಅವರಿಗೆ ನಂಬಿಕೆ ಹೊರಟು ಹೋಗುತ್ತೆ. ಸೊ ಅವರು ಆ ಕತ್ತಲ ಕಾಡಿನಲ್ಲಿ ನಡೆಯೋಕೆ ಒಂದು ನಿರ್ಧಾರ ಮಾಡಿ ಸ್ವಲ್ಪ ದೂರ ನಡೆದ ಮೇಲೆ ಅವರಿಗೆ ಒಂದು ಅದ್ಭುತವಾದದ್ದು ಸಿಗುತ್ತೆ. ಅವರು ಪೂರ್ತಿ ಜಿಂಜರ್ ಬ್ರೆಡ್ ನಿಂದಾದ ಮನೆ ನೋಡ್ತಾರೆ. ಅದರ ಗೋಡೆಗಳು ಮಿನುಗೋ ಕ್ಯಾಂಡಿ ಮತ್ತೆ ಸಿಹಿಯಿಂದ ಕವರ್ ಆಗಿ ಹಸಿವಿನಿಂದ ಇರೋ ಅವರಿಗೆ ಅಲ್ಲಿನ ಅಪಾಯ ಗೊತ್ತಾಗಲ್ಲ. ಸೊ ಅವರು ಆ ಮನೆ ಒಳಗೆ ಹೋಗ್ತಾರೆ. ಇದೇನು ಅಷ್ಟೊಂದು ಸಾಧಾರಣವಾದ ಮನೆ ಅಲ್ಲ, ಇದು ಮನುಷ್ಯರನ್ನ ತಿನ್ನೋ ಮಾಟಗಾತಿಯ ಮನೆ. ಅವಳು ತಕ್ಷಣ ಆ ಮಕ್ಕಳನ್ನ ಹಿಡಿದು ಹಾಕ್ತಾಳೆ. ಅವಳು ಗ್ರೆಟೆಲ್ಳನ್ನ ಕೆಲಸದವಳಾಗಿ ಮಾಡ್ತಾಳೆ ಮತ್ತೆ ಹ್ಯಾನ್ಸೆಲ್ನ ಪಂಜರದಲ್ಲಿ ಹಾಕಿ ಕೂಡಿ ಹಾಕ್ತಾಳೆ. ಅವಳು ಅವನನ್ನ ದಪ್ಪ ಮಾಡೋಕೆ ಅಂತ ಅವನಿಗೆ ತುಂಬಾ ಸಿಹಿ ತಿನ್ನಿಸ್ತಾಳೆ. ಆ ಮಾಟಗಾತಿ ಹ್ಯಾನ್ಸೆಲ್ನ ಬೇಯಿಸೋಕೆ ಒಂದು ನಿರ್ಧಾರ ಮಾಡಿ ಪಂಜರದಿಂದ ಅವನನ್ನ ಆಚೆ ತೆಗಿತಾಳೆ. ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಗ್ರೆಟೆಲ್ ತನ್ನ ಸರಪಳಿ ಮುರಿದು ಒಂದು ಚಾಕು ಎತ್ತಿಕೊಳ್ತಾಳೆ. ಆ ಮಾಟಗಾತಿ ತಿರುಗಿ ಗ್ರೆಟೆಲ್ ಮೇಲೆ ಒಂದು ಬೆಂಕಿ ಮಂತ್ರ ಬಿಡ್ತಾಳೆ. ಆದ್ರೆ ಅದು ಏನೂ ಕೆಲಸ ಮಾಡಲ್ಲ. ಗ್ರೆಟೆಲ್ಗೆ ಪೆಟ್ಟೆ ಆಗಲ್ಲ. ಅವಳು ಮುಂದೆ ಜಿಗಿದು ವಿಚ್ಗೆ ಚುಚ್ಚಿ ಅವಳನ್ನ ಸುಡೋ ಓವನ್ಗೆ ತಳ್ಳಿ ಬಿಡ್ತಾಳೆ. ಈ ಕೆಟ್ಟ ಘಟನೆ ಅವರನ್ನ ಬದಲಾಯಿಸು. ಅಣ್ಣ ತಂಗಿ ಮೇಲೆ ವಿಚ್ ಮಂತ್ರ ಕೆಲಸ ಮಾಡಲ್ಲ. ಅವರು ದೊಡ್ಡವರಾಗಿ ಆ ವಿಚ್ಗಳನ್ನ ಬೇಟೆಯಾಡೋದೇ ತಮ್ಮ ಕೆಲಸ ಮಾಡಿಕೊಳ್ತಾರೆ. ವರ್ಷಗಳು ಕಳೆಯುತ್ತೆ. ಹಾಗೆ ಅವರು ತುಂಬಾ ಫೇಮಸ್ ಆಗ್ತಾರೆ. ಕತೆ ಈಗ ಆಗ್ಸ್ಬರ್ಗ್ ಅನ್ನೋ ಊರಿಗೆ ಬರುತ್ತೆ. ಅಲ್ಲಿನ ಪೊಲೀಸ್ ಶೆರೀಫ್ ಬೆರಿಂಜರ್ ಮೀನಾ ಅನ್ನೋ ಯುವತಿ ವಿಚ್ ಇರಬಹುದು ಅಂತ ಡೌಟ್ ಪಟ್ಟು ಅವಳನ್ನ ಕೊಲ್ಲೋಕೆ ಅಂತ ನೋಡ್ತಾ ಇರ್ತಾನೆ. ಹ್ಯಾನ್ಸೆಲ್ ಮತ್ತೆ ಗ್ರೆಟೆಲ್ ಕರೆಕ್ಟ್ ಟೈಮಿಗೆ ಅಲ್ಲಿಗೆ ಬಂದು ಆ ಅಮಾಯಕ ಹುಡುಗಿನ ಕಾಪಾಡ್ ಮೇಯರ್ ಎಂಗಲ್ ಮನ್ ಜನರಿಗೆ ಹೇಳ್ತಾನೆ. ಊರನ್ನ ಕಾಪಾಡೋಕೆ ಮತ್ತೆ ಕಳೆದು ಹೋದ ಮಕ್ಕಳನ್ನ ಹುಡುಕೋಕೆ ಅಂತಾನೆ ಇವರನ್ನ ಕೆಲಸಕ್ಕೆ ಕರೆಸಿದ್ದೀನಿ ಅಂತ. ಶೆರೀಫ್ಗೆ ಇದು ಇಷ್ಟ ಆಗಲ್ಲ. ಆಗ ಗ್ರೆಟೆಲ್ ಅವನಿಗೆ ಜೋರಾಗಿ ಗುದ್ದಿ ಮೂಗು ಮುರಿತಾಳೆ. ಮೇಯರ್ ಆ ಅಣ್ಣ ತಂಗಿಗೆ ಕಾಡಲ್ಲಿ ಇರೋ ಒಂದು ವಿಚಿತ್ರವಾದ ಗುಡಿಸಲು ಹೋಗಿ ಚೆಕ್ ಮಾಡೋಕೆ ಹೇಳ್ತಾನೆ. ಭಯಂಕರ ಗುಡಿಸಲಿನ ಒಳಗೆ ಗ್ರೆಟೆಲ್ಗೆ ಒಬ್ಬ ವಿಚ್ತಾಳೆ. ಅಲ್ಲಿ ತಕ್ಷಣ ದೊಡ್ಡ ಫೈಟ್ ಶುರು ಆಗುತ್ತೆ. ಗ್ರೆಟೆಲ್ ತನ್ನ ಕ್ರಾಸ್ ಬೋ ಬಿಡ್ತಾಳೆ. ಆದ್ರೆ ವಿಚ್ ತುಂಬಾ ಬುದ್ಧಿವಂತ. ಅವಳು ತನ್ನ ಪೊರಕೆ ಕಡ್ಡಿ ಮೇಲೆ ಕೂತು ಬಿಲ್ಡಿಂಗ್ ನಿಂದ ಹಾರ್ತಾಳೆ. ಹ್ಯಾನ್ಸೆಲ್ ಗುರಿ ಇಟ್ಟು ಅವಳನ್ನ ಕೆಳಗೆ ಬೀಳಿಸ್ತಾನೆ. ಅವನು ವಿಚ್ ಹಿಂದೆ ಬಿದ್ದು ಅವಳ ಮ್ಯಾಜಿಕ್ ನಿಂದ ತಪ್ಪಿಸಿಕೊಳ್ತಾನೆ. ಅದು ತುಂಬಾ ಜೋರಾದ ಯುದ್ಧ ಆಗಿರುತ್ತೆ. ಮಂತ್ರ ಮತ್ತೆ ಬುಲೆಟ್ಸ್ ಹಾರಾಡುತ್ತೆ. ಫೈಟ್ ತುಂಬಾ ರಫ್ ಆಗಿರುತ್ತೆ. ಕೊನೆಗೆ ಜೋರು ಫೈಟ್ ಆದ್ಮೇಲೆ ಆ ಹಂಟರ್ಸ್ ವಿಚ್ ನ ಸಾಯಿಸ್ತಾರೆ. ಅವರು ಹಳ್ಳಿಗೆ ವಾಪಸ್ ಹೋಗಿ ಆ ಮೇಯರ್ಗೆ ಬ್ಲಡ್ ಮೂನ್ ಬಗ್ಗೆ ಎಲ್ಲಾ ವಿಷಯ ಹೇಳ್ತಾರೆ. ಇದು 3 ದಿನದಲ್ಲಿ ನಡೆಯುತ್ತೆ ಮತ್ತೆ ಇದು ತುಂಬಾ ಅಪರೂಪದ ಘಟನೆ. ಇದು ವಿಚ್ ಗಳಿಗೆ ಒಂದು ಸ್ಪೆಷಲ್ ರಾತ್ರಿ. ಅದಕ್ಕೆ ಅವರು ಆ ಊರಿನ ಮಕ್ಕಳನ್ನ ಹೀಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆ ಡೇಂಜರ್ ಕಾಡಲ್ಲಿ ಸಹಾಯಕ್ಕೆ ಅಂತ ಮೇಯರ್ ಜಾಕ್ಸನ್ ಅನ್ನೋನನ್ನ ಪರಿಚಯ ಮಾಡಿಸ್ತಾನೆ. ಅವನಿಗೆ ಆ ಕಾಡು ಅಂದ್ರೆ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟರಲ್ಲಿ ಕೋಪ ಬಂದಿರೋ ಶೆರೀಫ್ ಎಲ್ಲವನ್ನೂ ತನ್ನದೇ ರೀತಿಯಲ್ಲಿ ಮಾಡೋಕೆ ನಿರ್ಧಾರ ಮಾಡ್ತಾನೆ. ಮೇಯರ್ ಇಂದ ಪವರ್ ಕಿತ್ಕೊಳ್ಳೋಕೆ ಅಂತ ಅವನು ವಿಚ್ ಗಳನ್ನ ಹುಡುಕೋಕೆ ಕೆಲವು ಗಟ್ಟಿಮುಟ್ಟಾದ ರೌಡಿಗಳನ್ನ ಈಗಲೇ ಕೆಲಸಕ್ಕೆ ಇಟ್ಕೊಳ್ತಾನೆ. ಕಾಡಲ್ಲಿ ನಡ್ಕೊಂಡು ಹೋಗುವಾಗ ರಾತ್ರಿಯಾಗುತ್ತೆ. ಆ ಜನ ಬೆಂಕಿ ಹಾಕೊಂಡು ತಾವು ಗೆಲ್ಲೋದ್ರ ಬಗ್ಗೆ ನಗ್ತಾ ತಮಾಷೆ ಮಾಡ್ತಾ ಇರ್ತಾರೆ. ಆದ್ರೆ ಅವರ ಖುಷಿ ಜಾಸ್ತಿ ಹೊತ್ತು ಇರಲ್ಲ. ಆ ಕತ್ತಲಲ್ಲಿ ಮ್ಯೂರಿಯಲ್ ಅನ್ನೋ ಭಯಂಕರ ವಿಚ್ ಒಬ್ಬಳು ಹೊರಗೆ ಬರ್ತಾಳೆ. ಅವಳು ಅಲ್ಲಿರೋ ಎಲ್ಲರನ್ನೂ ಕೊಂದು ಒಬ್ಬನ್ನ ಮಾತ್ರ ಈ ವಿಷಯ ಹೇಳೋಕೆ ಅಂತ ಜೀವಂತ ಬಿಟ್ಟು ವಾಪಸ್ ಕಳಿಸ್ತಾಳೆ. ಅವಳು ಬ್ಲಾಕ್ ಮ್ಯಾಜಿಕ್ ಮಾಡಿ ಅವನಿಗೆ ಹಸಿವಿನ ಶಾಪ ಕೊಟ್ಟು ಅವನನ್ನ ವಾಪಸ್ ಆ ಊರಿಗೆ ಕಳಿಸ್ತಾಳೆ. ಅವನು ನಡೆದು ಊರೊಳಗೆ ಬಂದಾಗ ಅವನ ಬಾಡಿ ಒಡೆದು ರಕ್ತ ಪೂರ್ತಿ ಎಲ್ಲಾ ಕಡೆ ಚೆಲ್ಲುತ್ತೆ. ಗ್ರೆಟೆಲ್ ಈ ಘೋರ ದೃಶ್ಯ ನೋಡಿ ಇದು ಪವರ್ಫುಲ್ ವಿಚ್ ಶಾಪ ಅಂತ ತಕ್ಷಣ ತಿಳ್ಕೊಳ್ತಾಳೆ. ಅಷ್ಟರಲ್ಲಿ 3 ಜನ ಮೇನ್ ವಿಚ್ ಗಳ ಸೀಕ್ರೆಟ್ ಮೀಟಿಂಗ್ ನಾವು ನೋಡ್ತೀವಿ. ಇಲ್ಲಿ ಅವರ ಕೆಟ್ಟ ಪ್ಲಾನ್ ಬಯಲಾಗುತ್ತೆ. ಬ್ಲಡ್ ಮೂನ್ ಟೈಮಲ್ಲಿ ಬಲಿ ಕೊಡೋಕೆ ಅಂತ ಅವರು ಮಕ್ಕಳನ್ನ ಎತ್ಕೊಂಡು ಹೋಗಿರೋದು. ಈ ಸ್ಪೆಲ್ ಇಂದ ಅವರು ಬೆಂಕಿಯಿಂದ ಸೇಫ್ ಆಗ್ತಾರೆ. ಯಾಕಂದ್ರೆ ಆ ಬೆಂಕಿ ಮಾತ್ರಾನೇ ಅವರನ್ನ ಸಾಯಿಸೋಕೆ ಸಾಧ್ಯ ಇರೋದು. ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಹ್ಯಾನ್ಸೆಲ್ ಮತ್ತೆ ಗ್ರೆಟೆಲ್ ಈ ಊರಿಗೆ ಬರೋದು ಕೂಡ ಅವರ ಆ ಕೆಟ್ಟ ಪ್ಲಾನ್ ಆಗಿ ಅಂತ. ಆದ್ರೆ ಅಸಲಿ ಕಾರಣ ಏನು ಅಂತ ಇನ್ನೂ ನಮಗೆ ಗೊತ್ತಿಲ್ಲ. ಮಾರನೇ ದಿನ ಹ್ಯಾನ್ಸೆಲ್ ಮಾರ್ಕೆಟ್ ನಲ್ಲಿ ಮೀನಾಳನ್ನ ಭೇಟಿ ಮಾಡ್ತಾನೆ. ಅವಳಿಗೆ ಅವನು ಅಂದ್ರೆ ಇಷ್ಟ. ಈ ಟೈಮಲ್ಲಿ ನಮಗೆ ಅವನ ಚಿಕ್ಕ ವಯಸ್ಸಿನ ಒಂದು ದೊಡ್ಡ ಹೆಲ್ತ್ ಪ್ರಾಬ್ಲಮ್ ಗೊತ್ತಾಗುತ್ತೆ. ವಿಚ್ ಅವನಿಗೆ ತುಂಬಾ ಕ್ಯಾಂಡಿ ತಿನ್ನಿಸಿ ಅವನಿಗೆ ಖಾಯಮಾಗಿ ಕಾಯಿಲೆ ಬರೋ ಹಂಗೆ ಮಾಡಿದ್ದು. ಹ್ಯಾನ್ಸೆಲ್ಗೆ ಈಗ ಡಯಾಬಿಟಿಸ್ ತರಹದ ಕಾಯಿಲೆ ಇದೆ. ಜೀವ ಉಳಿಸಿಕೊಳ್ಳೋಕೆ ಅವನು ಒಂದು ಸ್ಪೆಷಲ್ ಮೆಡಿಸಿನ್ ಇಂಜೆಕ್ಷನ್ ಆಗಾಗ ತಗೊಳ್ತಾನೆ ಇರಬೇಕು. ಅವನು ಅದನ್ನ ಮರೆತರೆ ಸತ್ತೇ ಹೋಗ್ಬೋದು. ಹ್ಯಾನ್ಸೆಲ್ ಗ್ರೆಟೆಲ್ಗೆ ಉತ್ತರ ಬೇಕು. ಸೊ ಅವರು ಆ ವಿಚ್ಗೆ ಬಲೆ ಬೀಸ್ತಾರೆ. ಅವರು ಮಗು ಅಳೋ ತರ ಸೌಂಡ್ ಬರೋ ಬೊಂಬೆ ಒಂದನ್ನ ಯೂಸ್ ಮಾಡ್ತಾರೆ. ವಿಚ್ ಆ ಮಗುನ ಹಿಡಿಯೋಕೆ ಅಲ್ಲಿಗೆ ಬರ್ತಾಳೆ. ಆಗ ಹಂಟರ್ಸ್ ಅವಳ ಮೇಲೆ ಅಟ್ಯಾಕ್ ಮಾಡಿ ದೊಡ್ಡ ಫೈಟ್ ಶುರುವಾಗುತ್ತೆ. ಆ ವಿಚ್ ಹಾರಿ ಹೋಗೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಹ್ಯಾನ್ಸೆಲ್ ಅವಳ ಪೊರಕೆ ಮೇಲೆ ಜಿಗಿದು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಹ್ಯಾನ್ಸೆಲ್ ಮತ್ತೆ ಗ್ರೆಟೆಲ್ ಕಾಡಲ್ಲೇ ಅವಳಿಗೆ ಚೆನ್ನಾಗಿ ಹೊಡೆದು ಒಬ್ಬ ಕೈದಿ ತರ ಅವಳನ್ನ ಆ ಊರಿಗೆ ವಾಪಸ್ ಎಳೆದುಕೊಂಡು ಬರ್ತಾರೆ. ಅವರು ವಿಚ್ ಹತ್ರ ಪ್ರಶ್ನೆ ಕೇಳ್ತಾರೆ. ಆಗ ಅವಳು ಒಂದು ಇಂಪಾರ್ಟೆಂಟ್ ಆದ ಸೀಕ್ರೆಟ್ ಹೇಳ್ತಾಳೆ. ವಿಚ್ ಗಳಿಗೆ ಮಂತ್ರಕ್ಕೆ ಕರೆಕ್ಟ್ ಆಗಿ 12 ಮಕ್ಕಳು ಬೇಕು. ಅವರು ಇನ್ನೂ ಒಂದೇ ಒಂದು ಮಗುನ ತಗೋಬೇಕಾಗಿರುತ್ತೆ. ಅವಳು ಇವರನ್ನ ನೋಡಿ ನಗ್ತಾ ಹೇಳ್ತಾಳೆ, ಬೇರೆ ವಿಚ್ ಗಳು ಆ ಲಾಸ್ಟ್ ಮಗುನ ಈಗಲೇ ಎತ್ಕೊಂಡು ಬರೋಕೆ ಹೋಗಿದ್ದಾರೆ ಅಂತ. ಹ್ಯಾನ್ಸೆಲ್ ಆ ಮಗುನ ಕಾಪಾಡೋಕೆ ಓಡ್ತಾನೆ. ಗ್ರೆಟೆಲ್ ಆ
ಕೈದಿನ ನೋಡಿಕೊಳ್ಳೋಕೆ ಅಂತ ಅಲ್ಲೇ ಇರ್ತಾಳೆ. ವಿಚ್ಗಳಿಗೆ ಹೀಗೆ ಆಗ್ಬೇಕು ಅಂತ ಆಸೆ ಇತ್ತು. ಮ್ಯೂರಿಯಲ್ ಊರಿಗೆ ಅಟ್ಯಾಕ್ ಮಾಡಿ ಗ್ರೆಟೆಲ್ ಜೊತೆ ಫೈಟ್ ಮಾಡ್ತಾಳೆ. ಕ್ಲಾರಾ ಅನ್ನೋ ಮೂರನೇ ವಿಚ್ ಆ ಕೊನೆ ಮಗುನ ತರೋಕೆ ಅಂತ ಹೋಗ್ತಾಳೆ. ಕ್ಲಾರಾ ಆ ಹುಡುಗಿನ ಹಿಡಿದು ಎಡ್ವರ್ಡ್ ಅನ್ನೋ ಒಂದು ದೊಡ್ಡ ಟ್ರೋಲ್ ಕೈಗೆ ತಂದು ಕೊಡ್ತಾಳೆ. ಈಗ ಕ್ಲಾರಾ ಹ್ಯಾನ್ಸೆಲ್ ಕಡೆಗೆ ತಿರುಗ್ತಾಳೆ. ಅವರ ಫೈಟ್ ತುಂಬಾ ಜೋರಾಗಿರುತ್ತೆ. ಹ್ಯಾನ್ಸೆಲ್ ಅವಳಿಗೆ ಗುದ್ದಿ ಕೆಳಗೆ ಬೀಳಿಸ್ತಾನೆ. ಆದ್ರೆ ಅವಳು ಎದ್ದು ಗೆಲ್ಲೋಕೆ ಶುರು ಮಾಡ್ತಾಳೆ. ಅವಳು ಇನ್ನೇನು ಅವನನ್ನ ಕೊಲ್ಲೋಕೆ ಹೋಗ್ತಾಳೆ. ಆದ್ರೆ ಹ್ಯಾನ್ಸೆಲ್ ಅವಳ ವೆಪನ್ ಕಿತ್ಕೊಂಡು ಜೋರಾಗಿ ಅವಳ ಕಣ್ಣಿಗೆ ಚುಚ್ಚಿ ಬಿಡ್ತಾನೆ. ಕ್ಲಾರಾ ಹಾರಿ ಹೋಗೋಕೆ ನೋಡ್ತಾಳೆ. ಆದ್ರೆ ಹ್ಯಾನ್ಸೆಲ್ ಮತ್ತೆ ಅವಳ ಆ ಪೊರಕೆನ ಹಿಡ್ಕೊಳ್ತಾನೆ. ಊರಲ್ಲಿ ಗ್ರೆಟೆಲ್ ಪವರ್ಫುಲ್ ಮ್ಯೂರಿಯಲ್ ಜೊತೆ ಫೈಟ್ ಮಾಡ್ತಾಳೆ. ಮ್ಯೂರಿಯಲ್ ಗೆದ್ದು ಗ್ರೆಟೆಲ್ಗೆ ತುಂಬಾ ಪೆಟ್ಟು ಮಾಡ್ತಾಳೆ. ಆದ್ರೆ ಮ್ಯೂರಿಯಲ್ ಅವಳನ್ನ ಕೊಲ್ಲಲ್ಲ. ಬದ್ಲಿಗೆ ಅವಳು ಒಂದು ಶಾಕಿಂಗ್ ಸತ್ಯನ ಹೇಳ್ತಾಳೆ. ಅವಳಿಗೆ ಗ್ರೆಟೆಲ್ನ ಕೊಲ್ಲೋಕೆ ಆಗಲ್ಲ, ಯಾಕಂದ್ರೆ ಬ್ಲಡ್ ಮೂನ್ ಸ್ಪೆಲ್ಗೆ ಅವಳು ಬೇಕು. ಆಗಲೇ ಟ್ರ್ಯಾಕರ್ ಜಾಕ್ಸನ್ ಎಚ್ಚರ ಆಗಿ ಮ್ಯೂರಿಯಲ್ ಕಡೆ ತನ್ನ ಗನ್ ಇಟ್ಟು ಗುರಿ ಇಡ್ತಾನೆ. ಮ್ಯೂರಿಯಲ್ ಗ್ರೆಟೆಲ್ಳನ್ನ ಎಸೆದು ಜಾಕ್ಸನ್ನ ಹೊಡಿತಾಳೆ. ಬೆನ್ ಅನ್ನೋ ಹುಡುಗನಿಗೆ ಹ್ಯಾನ್ಸೆಲ್ ಗ್ರೆಟೆಲ್ ಅಂದ್ರೆ ಇಷ್ಟ. ಅವನು ಹೆಲ್ಪ್ ಮಾಡೋಕೆ ಈಗ ಒಂದು ಚಾನ್ಸ್ ನೋಡ್ತಾನೆ. ಅವನು ಓಡಿ ಬಂದು ಗ್ರೆಟೆಲ್ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡ್ತಾನೆ. ಮ್ಯೂರಿಯಲ್ ಸಿಕ್ಕಿ ಬಿದ್ದಿರೋ ತಂಗಿನ ಕಾಪಾಡೋಕೆ ಹೋಗ್ತಾಳೆ. ಆದ್ರೆ ಅದು ತುಂಬಾ ಲೇಟ್ ಆಗಿರುತ್ತೆ. ಅಲ್ಲಿ ಅವಳ ತಂಗಿಗೆ ಪೆಟ್ಟಾಗಿರುತ್ತೆ ಮತ್ತೆ ಗ್ರೆಟೆಲ್ ಅಲ್ಲಿಂದ ಹೋಗಿರ್ತಾಳೆ. ಗ್ರೆಟೆಲ್ ಒಂದು ವಿಚಿತ್ರ ಜಾಗದಲ್ಲಿ ಎದ್ದು ನೋಡ್ತಾಳೆ. ಅದು ಬೆನ್ನ ಮನೆ. ಅವಳಿಗೆ ಸ್ವಲ್ಪ ಹುಷಾರಾಗುತ್ತೆ. ಮತ್ತೆ ಬೇಗನೆ ಒಂದು ದೊಡ್ಡ ಸೀಕ್ರೆಟ್ ಗೊತ್ತಾಗುತ್ತೆ. ಅವಳು ಬೆನ್ ವಸ್ತುಗಳನ್ನ ನೋಡ್ತಾಳೆ. ಆಗ ಒಂದು ಡ್ರಾಯಿಂಗ್ ಕಾಣುತ್ತೆ. ಅದು ಅವಳ ಸ್ವಂತ ಅಮ್ಮನ ಚಿತ್ರ ಆಗಿರುತ್ತೆ. ಬೆನ್ ಹೇಳ್ತಾನೆ ಅವರ ಅಮ್ಮ ಒಬ್ಬ ವಿಚ್ ಆಗಿದ್ರು ಮತ್ತೆ ಊರಿಂದ ದೂರ ಇದ್ರು ಅಂತ. ಅವರು ಮ್ಯಾಜಿಕ್ ಮುಚ್ಚಿಟ್ಟಿದ್ರು. ಆದ್ರೆ ಊರ ಜನ ಕಂಡು ಹಿಡಿದು ಅವರನ್ನ ಜೀವಂತ ಸುಟ್ಟು ಹಾಕಿದ್ರು. ಗ್ರೆಟೆಲ್ಗೆ ಈ ವಿಷಯ ಕೇಳಿ ಶಾಕ್ ಆಗುತ್ತೆ. ಅವಳು ಅಣ್ಣನ ಹುಡುಕೋಕೆ ಅಲ್ಲಿಂದ ಹೊರಡ್ತಾಳೆ. ಕತೆ ಈಗ ಹ್ಯಾನ್ಸೆಲ್ ಕಡೆಗೆ ಹೋಗುತ್ತೆ. ಅಲ್ಲಿ ಅವನು ಬಿದ್ದು ಮರದಲ್ಲಿ ನೇತಾಡ್ತಾ ಇರ್ತಾನೆ. ಮೀನಾ ಅವನನ್ನ ನೋಡಿ ಅಲ್ಲಿಂದ ಕಾಪಾಡ್ತಾಳೆ. ಅವಳು ಅವನ ಗಾಯ ಒಣಗಿಸ್ತಾಳೆ. ಹ್ಯಾನ್ಸೆಲ್ಗೆ ಅವಳು ಅಂದ್ರೆ ಇನ್ನೂ ಇಷ್ಟ ಆಗುತ್ತೆ. ಅದೇ ಟೈಮಲ್ಲಿ ಗ್ರೆಟೆಲ್ ಕಾಡಲ್ಲಿ ಹ್ಯಾನ್ಸೆಲ್ನ ಹುಡುಕ್ತಾಳೆ. ಆದ್ರೆ ಶೆರೀಫ್ ಮತ್ತೆ ಅವನ ಜನ ಅವಳ ಮೇಲೆ ಬಂದು ಅಟ್ಯಾಕ್ ಅವರು ಅವಳ ಮೇಲೆ ಗಲಾಟೆ ಹಾಕಿ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಕತ್ತಲಲ್ಲಿ ಯಾರೋ ನೋಡ್ತಾ ಇರ್ತಾರೆ. ಅದು ಎಡ್ವರ್ಡ್. ಆ ವಿಚ್ಗಳಿಗೋಸ್ಕರ ಕೆಲಸ ಮಾಡೋ ಟ್ರೋಲ್ ಆಗಿರುತ್ತಾನೆ. ಎಡ್ವರ್ಡ್ ಎಲ್ಲರಿಗೂ ಶಾಕ್ ಕೊಟ್ಟು ಶೆರೀಫ್ ಮತ್ತೆ ಅವನ ಜನರನ್ನ ಕೊಂದು ಗ್ರೆಟೆಲ್ಳನ್ನ ಉಳಿಸ್ತಾನೆ. ಗ್ರೆಟೆಲ್ ಕನ್ಫ್ಯೂಸ್ ಆಗಿ ಯಾಕೆ ನನ್ನ ಕಾಪಾಡಿದೆ ಅಂತ ಕೇಳ್ತಾಳೆ. ಎಡ್ವರ್ಡ್ ಹೇಳ್ತಾನೆ ಟ್ರೋಲ್ಸ್ ವಿಚ್ ಸೇವೆ ಮಾಡೋದು ಅಂದ್ರೆ ಗ್ರೆಟೆಲ್ ಕೂಡ ಒಬ್ಬ ವಿಚ್. ಈ ಭಯಂಕರ ಯೋಚನೆ ಜೊತೆ ಅವಳನ್ನ ಬಿಟ್ಟು ಹೋಗ್ತಾನೆ. ಅವನ ಮಾತಿನ ಅರ್ಥ ಏನು? ಗ್ರೆಟೆಲ್ ನಿಜವಾಗ್ಲೂ ವಿಚ್ ಹೌದಾ? ಹ್ಯಾನ್ಸೆಲ್ ತನ್ನ ತಂಗಿನ ಹುಡುಕ್ತಾ ಹೋಗಿ ಆ ಕಾಡಲ್ಲಿ ಒಂದು ಪಾಳು ಬಿದ್ದ ಮನೆನ ಕಂಡುಹಿಡಿತಾನೆ. ಅವನು ಒಳಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಗ್ರೆಟೆಲ್ ಇದ್ದು ಇವನು ಯಾರೋ ಶತ್ರು ಅಂದ್ಕೊಂಡು ಅವನ ಮೇಲೆ ಜೋರಾಗಿ ಅಟ್ಯಾಕ್ ಮಾಡ್ತಾಳೆ. ಅವರು ಫೈಟ್ ಮಾಡಿ ಕೆಳಗಡೆ ಕತ್ತಲ ಬೇಸ್ಮೆಂಟ್ಗೆ ಬೀಳ್ತಾರೆ. ಗ್ರೆಟೆಲ್ಗೆ ಅದು ಅಣ್ಣ ಅಂತ ಗೊತ್ತಾಗಿ ಫೈಟ್ ನಿಲ್ಲಿಸ್ತಾಳೆ. ಅವರು ಆ ಕೊಳಕು ಮನೆಯ ಸುತ್ತ ನೋಡ್ತಾರೆ. ಮತ್ತೆ ಭಯಂಕರವಾದದ್ದು ಸಿಗುತ್ತೆ. ಅಲ್ಲಿ ವಿಚ್ ಇದ್ಲು. ಆದ್ರೆ ಅದು ಅವರ ಬಾಲ್ಯದ ಮನೆ ಅಂತ ಅವರಿಗೆ ಅರ್ಥ ಆಗುತ್ತೆ. ಅವರ ತಂದೆ ಅವರನ್ನ ಕಾಡಿಗೆ ಕರ್ಕೊಂಡು ಹೋಗೋ ಮುಂಚೆ ಅವರು ಇದ್ದಿದ್ದು ಇದೇ ಜಾಗದಲ್ಲಿ. ಗ್ರೆಟೆಲ್ ತುಂಬಾ ಬೇಜಾರಾಗಿ ತನಗೆ ಗೊತ್ತಾದ ಸತ್ಯನ ಹ್ಯಾನ್ಸೆಲ್ಗೆ ಹೇಳ್ತಾಳೆ. ಅವಳ ಪ್ರಕಾರ ಅವರ ಅಮ್ಮ ಒಬ್ಬ ವಿಚ್. ಆಗಲೇ ಮ್ಯೂರಿಯಲ್ ಬಾಗಿಲ ಹತ್ರ ಬಂದು ನಿಲ್ತಾಳೆ. ಅವಳು ಕಂಡುಹಿಡಿದ್ಲು. ಈಗ ಅವಳು ಎಲ್ಲಾ ಸೀಕ್ರೆಟ್ಸ್ ಇವರಿಗೆ ಹೇಳ್ತಾಳೆ. ಮ್ಯೂರಿಯಲ್ ಪೂರ್ತಿ ಕತೆ ಹೇಳ್ತಾಳೆ. ಅವಳು ಹೇಳ್ತಾಳೆ ಅವರ ಅಮ್ಮ ಏಡ್ರಿಯಾನ ಒಳ್ಳೆ ಪವರ್ಫುಲ್ ವೈಟ್ ವಿಚ್ ಆಗಿದ್ರು ಅಂತ. ವೈಟ್ ವಿಚ್ಗಳು ಒಳ್ಳೆಯವರು ಮತ್ತೆ ಡಾರ್ಕ್ ಮ್ಯಾಜಿಕ್ ಯೂಸ್ ಮಾಡಲ್ಲ. ಏಡ್ರಿಯಾನ ಒಬ್ಬ ಮನುಷ್ಯನ ಪ್ರೀತಿಸಿ ಖುಷಿಯಿಂದ ಒಂದು ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ರು. ಅವಳು ಮಕ್ಕಳನ್ನ ಡಾರ್ಕ್ ಮ್ಯಾಜಿಕ್ ನಿಂದ ಸೇಫ್ ಇಟ್ಟಿದ್ದು. ಮ್ಯೂರಿಯಲ್ ಹೇಳ್ತಾಳೆ ವಿಚ್ಗಳಿಗೆ ಸ್ಪೆಲ್ ಮಾಡೋಕೆ ವೈಟ್ ವಿಚ್ ನ ಹೃದಯ ಬೇಕೇ ಬೇಕು ಅಂತ. ಆದ್ರೆ ಏಡ್ರಿಯಾನ ಮ್ಯೂರಿಯಲ್ ಗಿಂತ ತುಂಬಾ ಸ್ಟ್ರಾಂಗ್. ಅದಕ್ಕೆ ಮ್ಯೂರಿಯಲ್ ಕ್ರೂರ ಪ್ಲಾನ್ ಮಾಡಿದ್ಲು. ಅವಳು ಗ್ರೆಟೆಲ್ ಹೃದಯ ತಗೊಳ್ಳೋಕೆ ನಿರ್ಧಾರ ಮಾಡಿದ್ಲು. ಗ್ರೆಟೆಲ್ಗೆ ತಾಯಿ ಶಕ್ತಿ ಇದೆ. ಮ್ಯೂರಿಯಲ್ ಮನುಷ್ಯಳ ತರ ವೇಷ ಹಾಕಿ ಉರವರಿಗೆ ಏಡ್ರಿಯಾನ ಒಬ್ಬಳು ಕೆಟ್ಟ ವಿಚ್ ಅಂತ ಸುಳ್ಳು ಹೇಳಿದ್. ಹೆದರಿದ ಆ ಜನ ಏಡ್ರಿಯಾನಳನ್ನ ಸುಟ್ಟು ತಂದೆನ ಪಕ್ಕದಲ್ಲೇ ಎಳೆದು ನೇಣು ಹಾಕಿದ್ರು. ಹ್ಯಾನ್ಸೆಲ್ಗೆ ಫ್ಯಾಮಿಲಿ ಬಗ್ಗೆ ತುಂಬಾ ಕೋಪ. ಅವನು ಅಟ್ಯಾಕ್ ಮಾಡ್ತಾನೆ. ಆದ್ರೆ ಮ್ಯೂರಿಯಲ್ ತುಂಬಾ ಸ್ಟ್ರಾಂಗ್. ಅವಳು ಈಸಿಯಾಗಿ ಅವನಿಗೆ ಚುಚ್ಚಿ ಗಾಯ ಆದಾಗ ಗ್ರೆಟೆಲ್ಳನ್ನ ಅಲ್ಲಿಂದ ಎತ್ಕೊಂಡು ಹೋಗ್ತಾಳೆ. ಆಮೇಲೆ ಹ್ಯಾನ್ಸೆಲ್ ಎದ್ದು ಅಲ್ಲಿ ಮೀನಾಳನ್ನ ನೋಡ್ತಾನೆ. ಅವಳು ಹೀಲಿಂಗ್ ಡ್ರಿಂಕ್ ಕೊಡ್ತಾಳೆ ಮತ್ತೆ ಅವನ ಗಾಯ ಎಲ್ಲಾ ಮಾಯು. ಹ್ಯಾನ್ಸೆಲ್ ಈಗ ಇನ್ನೊಂದು ರಹಸ್ಯ ತಿಳ್ಕೊಳ್ತಾನೆ. ಮೀನಾ ಕೂಡ ಒಬ್ಬ ವೈಟ್ ವಿಚ್ ಮತ್ತೆ ಅವಳು ಇವರನ್ನ ನೋಡ್ಕೊಳ್ತಾ ಇದ್ಲು. ಮ್ಯೂರಿಯಲ್ ಗ್ರೆಟೆಲ್ಳನ್ನ ಒಂದು ಮೀಟಿಂಗ್ಗೆ ಆ ಬೆಟ್ಟಕ್ಕೆ ಕರೆದೊಯ್ದಳು ಅಂತ ಮೀನಾ ಹೇಳ್ತಾಳೆ. ಬ್ಲಡ್ ಮೂನ್ ಕೆಳಗೆ ಡಾರ್ಕ್ ಮ್ಯಾಜಿಕ್ ಮಾಡೋಕೆ ವಿಚ್ಗಳು ಮಾಡೋ ಒಂದು ದೊಡ್ಡ ಪಾರ್ಟಿ. ಮೀನಾಗೆ ಫೈಟ್ ಕಷ್ಟ ಅಂತ ಗೊತ್ತು. ಸೊ ಅವಳು ಹ್ಯಾನ್ಸೆಲ್ ಅಮ್ಮನ ಹಳೆಯ ಬುಕ್ ಒಂದನ್ನ ಯೂಸ್ ಮಾಡ್ತಾಳೆ. ಡಾರ್ಕ್ ವಿಚ್ ಗಳನ್ನ ಕೊಲ್ಲೋಕೆ ಅವಳು ಅವನ ವೆಪನ್ಸ್ಗೆ ಹೋಲಿ ಪವರ್ ಹಾಕ್ತಾಳೆ. ಹ್ಯಾನ್ಸೆಲ್, ಮೀನಾ ಮತ್ತೆ ಬೆನ್ ಸೇರಿ ಗ್ರೆಟೆಲ್ ಮತ್ತೆ ಮಕ್ಕಳನ್ನ ಕಾಪಾಡೋಕೆ ಹೋಗ್ತಾರೆ. ಅವರು ಆ ಡೇಂಜರ್ ಕಾಡಲ್ಲಿ ನಡೀತಾರೆ. ಆಗ ಹ್ಯಾನ್ಸೆಲ್ ವಿಚ್ ಗಳನ್ನ ಹಿಡಿಯೋಕೆ ಟ್ರ್ಯಾಪ್ಸ್ ಇಡ್ತಾನೆ. ಅವನು ಬೆನ್ಗೆ ಒಂದು ದೊಡ್ಡ ಗನ್ ಕೊಟ್ಟು ಹೋಗಿ ಅವಿತುಕೊಳ್ಳೋಕೆ ಹೇಳ್ತಾನೆ. ಆಮೇಲೆ ಹ್ಯಾನ್ಸೆಲ್ ಮತ್ತೆ ಮೀನಾ ಆ ವಿಚ್ ಗಳು ಇರೋ ಬೆಟ್ಟಕ್ಕೆ ಹೋಗ್ತಾರೆ. ಮೇಲೆ ಅವರು ಒಂದು ಭಯಂಕರ ದೃಶ್ಯ ನೋಡ್ತಾರೆ. ಬ್ಲಡ್ ಮೂನ್ ಪೂಜೆಗೆ ಅಲ್ಲಿ ತುಂಬಾ ವಿಚ್ ಗಳು ಇರ್ತಾರೆ. ಆ ಮಕ್ಕಳು ಪಂಜರದಲ್ಲಿ ಇದ್ದಾರೆ ಮತ್ತೆ ಗ್ರೆಟೆಲ್
ಅವಳನ್ನ ಕಲ್ಲಿನ ಟೇಬಲ್ ಮೇಲೆ ಕಟ್ಟಾಕಿದ್ದಾರೆ. ಚಂದ್ರ ಕೆಂಪಾಗುತ್ತೆ. ಸೆರೆಮನಿ ಶುರುವಾಗು. ಆಗ ಹ್ಯಾನ್ಸೆಲ್ ವಿಚ್ಗಳ ಗಮನ ಬೇರೆ ಕಡೆ ಸೆಳೆಯೋಕೆ ಮುಂದೆ ಬರ್ತಾನೆ. ಅವರು ಅವನ ಕಡೆ ಓಡ್ತಾರೆ. ಆದ್ರೆ ಮೀನಾ ಸ್ಪೆಷಲ್ ಬುಲೆಟ್ಸ್ ಇಂದ ಶೂಟ್ ಮಾಡ್ತಾಳೆ. ಹ್ಯಾನ್ಸೆಲ್ ಗುಂಪಿನಲ್ಲಿ ಫೈಟ್ ಮಾಡ್ತಾ ಮಕ್ಕಳನ್ನ ಫ್ರೀ ಮಾಡ್ತಾನೆ. ಪ್ಲಾನ್ ಫೇಲ್ ಆಗೋದು ನೋಡಿ ಮ್ಯೂರಿಯಲ್ ಗ್ರೆಟೆಲ್ಗಳನ್ನ ಕೊಲ್ಲೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಎಡ್ವರ್ಡ್ ಟ್ರೋಲ್ಗೆ ತಾನು ವೈಟ್ ವಿಚ್ ಸರ್ವೆಂಟ್ ಅಂತ ನೆನಪಾಗಿ ಮ್ಯೂರಿಯಲ್ನ ಅಟ್ಯಾಕ್ ಮಾಡಿ ಗ್ರೆಟೆಲ್ ಬಿಡಿಸ್ತಾನೆ. ಗ್ರೆಟೆಲ್ ಮ್ಯೂರಿಯಲ್ ಜೋರಾಗಿ ಹೋರಾಡ್ತಾರೆ. ಫೈಟ್ ಮಾಡ್ತಾ ಇರುವಾಗ ಬ್ಲಡ್ ಮೂನ್ ಮುಗಿಯುತ್ತೆ ಮತ್ತೆ ಆ ಸ್ಪೆಲ್ ಮುರಿದು ಹೋಗುತ್ತೆ. ತನ್ನ ಫ್ರೆಂಡ್ಸ್ ಎಲ್ಲಾ ಸತ್ತಿರೋದು ನೋಡಿ ಮ್ಯೂರಿಯಲ್ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾಳೆ. ಅವಳು ಪೊರಕೆ ಮೇಲೆ ಹಾರಿ ಹೋಗ್ತಾಳೆ. ಬೇರೆ ವಿಚ್ಗಳು ಅವಳನ್ನ ಫಾಲೋ ಮಾಡ್ತಾರೆ. ಆದ್ರೆ ಅವರು ಕಾಡಲ್ಲಿ ಹ್ಯಾನ್ಸೆಲ್ ಟ್ರ್ಯಾಪ್ಗೆ ಸಿಕ್ಕಿ ಬೀಳ್ತಾರೆ. ಆ ಟ್ರ್ಯಾಪ್ಸ್ ಎಲ್ಲಾ ಬೇರೆ ವಿಚ್ಗಳನ್ನ ಸಾಯಿಸಿ ಮ್ಯೂರಿಯಲ್ ಬದುಕ್ತಾಳೆ. ಆದ್ರೆ ಬೆನ್ ಅವಳನ್ನ ಶೂಟ್ ಮಾಡಿ ತುಂಬಾ ಗಾಯ ಮಾಡ್ತಾನೆ. ಹ್ಯಾನ್ಸೆಲ್ ಮೀನಾಗೆ ಮ್ಯೂರಿಯಲ್ ಒಂದು ಆಶ್ಚರ್ಯ ಆಗೋ ಜಾಗದಲ್ಲಿ ಸಿಗ್ತಾಳೆ. ಅವಳು ಅವರ ಬಾಲ್ಯದ ಹಳೆ ಜಿಂಜರ್ ಬ್ರೆಡ್ ಮನೆ ಹತ್ರನೇ ಇರ್ತಾಳೆ. ಮೀನಾ ಮ್ಯಾಜಿಕ್ ಬಳಸಿ ಹೋರಾಡ್ತಾಳೆ. ಮೀನಾ ಜೋರಾಗಿ ಫೈಟ್ ಮಾಡ್ತಾಳೆ. ಆದ್ರೆ ಅವಳ ವೈಟ್ ಮ್ಯಾಜಿಕ್ ಮ್ಯೂರಿಯಲ್ ಡಾರ್ಕ್ ಪವರ್ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಮ್ಯೂರಿಯಲ್ ಗೆದ್ದು ಮೀನಾ ಮೇಲೆ ಒಂದು ಸ್ಟ್ರಾಂಗ್ ಸ್ಪೆಲ್ ಹಾಕ್ತಾಳೆ. ಹ್ಯಾನ್ಸೆಲ್ ಮೀನಾ ಹತ್ರ ಓಡಿ ಹೋಗಿ ಅವಳು ಸಾಯುವಾಗ ಅವಳನ್ನ ಹಿಡ್ಕೊಳ್ತಾನೆ. ಸೇಡು ತೀರಿಸ್ಕೊಳ್ತೀನಿ ಅಂತ ಅವನು ಅವಳಿಗೆ ಪ್ರಾಮಿಸ್ ಮಾಡ್ತಾನೆ. ಹ್ಯಾನ್ಸೆಲ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಮ್ಯೂರಿಯಲ್ ಜೊತೆ ಫೈಟ್ ಮಾಡೋಕೆ ಅಂತ ನಿಲ್ತಾನೆ. ಅವರು ಕೈಯಲ್ಲೇ ಫೈಟ್ ಮಾಡ್ತಾರೆ. ಆಗ ಗ್ರೆಟೆಲ್ ಹೆಲ್ಪ್ಗೆ ಓಡಿ ಬರ್ತಾಳೆ. ಈಗ ಅಣ್ಣ ತಂಗಿ ಸೇರಿ ಗ್ರ್ಯಾಂಡ್ ವಿಚ್ ಜೊತೆ ಫೈಟ್ ಮಾಡ್ತಾರೆ. ಫೈಟ್ ಕಷ್ಟ ಇರುತ್ತೆ. ಮ್ಯೂರಿಯಲ್ ಪವರ್ ಯೂಸ್ ಮಾಡಿ ಗೆಲ್ಲೋಕೆ ನೋಡ್ತಾಳೆ. ಆದ್ರೆ ಅಣ್ಣ ತಂಗಿ ಒಟ್ಟಿಗೆ ನಿಲ್ತಾರೆ. ಕೊನೆಗೆ ಹ್ಯಾನ್ಸೆಲ್ ಅವಳನ್ನ ಹಿಡಿತಾನೆ. ಅವನು ಅವಳ ಸುತ್ತ ಚೈನ್ ಹಾಕಿ ಅವಳಿಗೆ ಜೋರಾಗಿ ಹೊಡೆಯೋಕೆ ಅಂತ ರೆಡಿ ಆಗ್ತಾನೆ. ಆದ್ರೆ ಮೆಡಿಸಿನ್ ಬೇಕಿರೋದ್ರಿಂದ ಅವನ ಬಾಡಿ ಈಗ ಫುಲ್ ವೀಕ್ ಆಗುತ್ತೆ. ಅವನು ನೆಲದ ಮೇಲೆ ಬೀಳ್ತಾನೆ. ಗ್ರೆಟೆಲ್ಗೆ ಪೆಟ್ಟಾಗಿದೆ. ಆದ್ರೂ ಅವಳು ಹರ್ಕೊಂಡು ಹೋಗಿ ಅಣ್ಣನಿಗೆ ಆ ಮೆಡಿಸಿನ್ ಇಂಜೆಕ್ಷನ್ ತಂದು ಕೊಡ್ತಾಳೆ. ಆದ್ರೆ ಮ್ಯೂರಿಯಲ್ ಬಿಡಿಸಿಕೊಂಡು ಮತ್ತೆ ಗೆಲ್ಲೋಕೆ ಶುರು ಮಾಡ್ತಾಳೆ. ಕತೆ ಮುಗೀತು ಅಂತ ಅನ್ಸುತ್ತೆ. ಮ್ಯೂರಿಯಲ್ ಅವರನ್ನ ಕೊಲ್ಲೋಕೆ ಬರ್ತಾಳೆ. ಆಗ ಹ್ಯಾನ್ಸೆಲ್ ಅವಳನ್ನ ಕೆಳಗೆ ಎಸೆದು ಬಿಡ್ತಾನೆ. ಅವರು ಅವಳ ತಲೆ ಕತ್ತರಿಸಿ ಅವಳ ಈ ಕಾಟ ನಿಲ್ಲಿಸ್ತಾರೆ. ಅವರು ಹೀರೋಗಳ ತರ ಆಕ್ಸ್ಬರ್ಗ್ಗೆ ವಾಪಸ್ ಹೋಗಿ ಊರ ಜನರ ಮುಂದೆ ವಿಚ್ ಬಾಡಿನ ಸುಡ್ತಾರೆ. ರಿವಾರ್ಡ್ ದುಡ್ಡು ತಗೊಂಡು ಅವರು ಹೊರಡ್ತಾರೆ. ಯಾಕಂದ್ರೆ ಅವರಿಗೆ ಇನ್ನೂ ತುಂಬಾ ಕೆಲಸ ಬಾಕಿ ಇರುತ್ತೆ. ಕೊನೆಗೆ ಅವರ ಆ ಟೀಮ್ ಈಗ ದೊಡ್ಡದಾಗಿರುತ್ತೆ. ಈಗ ಹ್ಯಾನ್ಸೆಲ್, ಗ್ರೆಟೆಲ್, ಬೆನ್, ಎಡ್ವರ್ಡ್, ಟ್ರೋಲ್ ಎಲ್ಲರೂ ಸೇರಿ ಒಂದು ಹಂಟರ್ಸ್ ಫ್ಯಾಮಿಲಿ ಆಗಿರ್ತಾರೆ. ಅವರು ಸತ್ತ ವಿಚ್ ಬಾಡಿ ಇಟ್ಕೊಂಡು ಟ್ರ್ಯಾಪ್ ಮಾಡೋಕೆ ಅಂತ ಒಂದು ದೊಡ್ಡ ಮರುಭೂಮಿಗೆ ನಡ್ಕೊಂಡು ಹೋಗ್ತಾರೆ. ಎಡ್ವರ್ಡ್ ಬಾಗಿಲು ಹೊಡಿತಾನೆ ಮತ್ತೆ ಅವರು ತಮ್ಮ ನೆಕ್ಸ್ಟ್ ಶತ್ರು ಜೊತೆ ಫೈಟ್ಗೆ ರೆಡಿ ಆಗ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತೆ. Please like and subscribe.